ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಇದು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಬಟನ್ ಒತ್ತಿ, ಒಂದು ಬೆಲ್ ಬಟನ್ ಒತ್ತಿ. ಫ್ರೆಂಡ್ಸ್, ನಾನಿವತ್ತು ಹೇಳಕ್ಕೆ ಹೋಗ್ತಾ ಇರೋ ವಿಷಯ ನೀವು ನೋಡಿರಬೇಕು ತಮ್ಮನೇಲಲ್ಲಿ. ಚಿನ್ನಾಭರಣ ವಿಷಯದಲ್ಲಿ ಅಡವಿಟ್ಟು ನಾವು ತಗೊಂಡು ಬರೋ ಅಂಥ ಬಿಡಿಸ್ಕೊಂಡು ತೊಗೊಂಬರ್ತೀವಲ್ವ, ಅದನ್ನು ನಾವು ಏನು ಮಾಡಬೇಕು ಅಂತ. ಸುಮ್ಮನೆ ಅಂದ ತಕ್ಷಣ ತೊಗೊಂಡೋಗಿ ಅದನ್ನು ಬೀರಲ್ಲಿ ಇಟ್ಬಿಡ್ಬಾರ್ದು. ಅದನ್ನು ಒಂದು ಸತಿ ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಉಪ್ಪು ನೀರಲ್ಲಿ ತೊಳೀರಿ. ಮತ್ತು ಚೆನ್ನಾಗಿರೋ ನೀರಿಗೆ ಇನ್ನೊಂದು ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕಿ, ಕುಂಕುಮ ಸ್ವಲ್ಪ ಹಾಕಿ, ಅರಿಶಿನ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಮತ್ತು ಇನ್ನೊಂದು ಸತಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಬೇಡ. ಚೆನ್ನಾಗಿರೋ ಒಂದು ಬಿಳಿ ವಸ್ತ್ರದಲ್ಲಿ ನೀಟಾಗಿ ಒರೆಸ್ಬಿಟ್ಟು, ನಾನು ಅಡವಿಟ್ಟಿಲ್ಲದೆ ಇರೋದ್ರಿಂದ ನಾನು ಆ ಕೆಲಸನ ಮಾಡ್ತಾಯಿಲ್ಲ. ಆಗಲೇ ಸುಮ್ಮನೆ ಹಾಗೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಯಾಕೆ ಸುಮ್ಮನೆ ಆ ಥರ ಎಲ್ಲ ಮಾಡ್ತಾ ಇರಬಾರ್ದು ಪದೇ ಪದೇ. ಅದರಿಂದ ನಾನು ಅದನ್ನು ಮಾಡಿಲ್ಲ, ಹಾಗೆ ಸುಮ್ಮನೆ ವಿಡಿಯೋ ಮಾಡಿದ್ದೀನಿ. ಅಡವಿಟ್ಟು ನಾವು ತಗೊಂಡು ಬಂದಿರೋ ವಸ್ತುನ ಮಾತ್ರ ಈ ಥರ ಮಾಡಿ ಉಪ್ಪು ನೀರಲ್ಲಿ ತೊಳೀರಿ. ಮತ್ತು ಅರಿಶಿನ ಮತ್ತು ಕುಂಕುಮ ಒಂದು ಸ್ವಲ್ಪ ಹಾಕ್ಬಿಟ್ಟು ತೊಳೀರಿ. ಮತ್ತು ಅದನ್ನು ಚೆನ್ನಾಗಿರೋ ನೀರಲ್ಲಿ ಮತ್ತೊಂದು ಸತಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಒಂದು ನೀವು ಯಾವ್ದಾದ್ರು ಬಾಕ್ಸ್ಗೆ ಹಾಕಿಡ್ತೀರಾ, ಇಲ್ಲ ಹಂಗೆ ಒಂದು ಪೇಪರ್ಗೆ ಸುತ್ತಿಡ್ತೀರೋ, ಏನು ಮಾಡ್ತೀರೋ ನಿಮ್ಮ ಸೌಲಭ್ಯ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಅದನ್ನು ಒಂದು ಕವರ್ಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕವರಾಗಿ ಕಟ್ಬಿಟ್ಟು ಅದನ್ನು ಆ ಒಡವೆ ಪಕ್ಕದಲ್ಲಿ ಇಡಿ ಉಪ್ಪನ್ನ, ಆಯಿತಾ. ಮತ್ತು ಅದು ವಾಪಸ್ ನಾವು ಗಿರವಿ ಇಡೋದಕ್ಕೆ ಸಂದರ್ಭ ಬರೋದಿಲ್ಲ. ಆ ವಸ್ತುನ ನಮ್ಮ ಮನೇಲೇ ನಾವು ಉಳಿಸ್ಕೋಬೇಕು. ಪದೇ ಪದೇ ಗಿರವಿ ಇಡೋದು ಅವಶ್ಯಕತೆ ಬರೋದಿಲ್ಲ. ಆದ್ದರಿಂದ ನೀವು ಈ ಕೆಲಸ ಮಾಡಿ ನೋಡಿ ಬೇಕಿದ್ದರೆ ನಾನು ಏನು ಹೇಳಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಸತಿ ಗಿರವಿ ಅಂಗಡಿಗೆ ಆ ವಸ್ತು ಹೋಗಬಾರ್ದು ಅನ್ನೋದಿದ್ದರೆ ಈ ಕೆಲಸ ಮಾಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಹಾಗೆ ತಗೊಂಡೋಗಿ ನೀವು ಬೀರು ಒಳಗಡೆ ಇಟ್ಕೋಬೇಡಿ, ಆಯಿತಾ. ಬೀರು ಒಳಗಡೆ ನಾವು ಹಾಗೆ ತಗೊಂಡೋಗಿಟ್ರೆ ಅವರು ಸೀಟುಗಳಿರ್ತಾರೆ, ಒಂದು ಪೂಜೆ ಮಾಡಿರ್ತಾರೆ, ಆಯಿತಾ. ಅವರು ಅದೇ ಥರ ಒಂದು ಇದು ಮಾಡಿರ್ತಾರೆ, ಉಪ್ಪು ಮತ್ತು ಇದನ್ನೆಲ್ಲ ಹಾಕಿ ವಾಪಸ್ ನಮಗೆ ಬರಲಿ ಅಂತೇಳಿ. ಅವ್ರುಗಳದ್ದು ಇದನ್ನು ನಾವು ಹಂಗೆ ತಗೊಂಡೋಗಿ ಮನೆಗಿಟ್ರೆ ಜೊತೇಲಿರೋ ಒಡವೆ ಕೂಡ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ನಾವೀಗ ಒಂದು ಯಾವ್ದಾದ್ರು ತಗೊಂಡೋಗಿ ಇಟ್ಟಿರ್ತೀವಿ, ಉಂಗುರ ಇಲ್ಲ ವಾಲೆ, ಮತ್ತು ಅದು ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ಬೇರೆ ಇನ್ನೊಂದು ವಾಲೆ ಉಂಗುರ ಏನಾರು ಇರುತ್ತೆ, ಅದ್ರ ಜೊತೆಗೆ ಹೋಗ್ಬಿಡುತ್ತೆ. ಆದ್ದರಿಂದ ನೀವು ಹಾಗೆ ತಗೊಂಡು ಬಂದು ಯಾವುದೇ ಕಾರಣಕ್ಕೂ ಬೀರು ಒಳಗೆ ಇಟ್ಕೋಬೇಡಿ, ಆಯಿತಾ. ನೀವು ಅದನ್ನು ವಾಶ್ ಮಾಡಿ ಉಪ್ಪು ನೀರು ಹಾಕಿ ವಾಶ್ ಮಾಡಿ ಫಸ್ಟು. ಆಮೇಲೆ ಚೆನ್ನಾಗಿರೋ ನೀರಲ್ಲಿ ಹಾಗೆ ತೆಗೆದು ಉಪ್ಪು ನೀರದನ್ನು ಕ್ಲೀನ್ ಮಾಡದೆ ಹಾಗೆ ಮಾತ್ರ ಇಟ್ಬಿಡ್ಬೇಡಿ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು.